ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಅನುಕೂಲ ಆಗೋ ಹಾಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ನನ್ನ ಬಳಿ ಕನ್ಸಲ್ಟೇಷನನ್ನು ತೆಗೆದುಕೊಂಡು ಕೂಡ ತುಂಬ ಜನ ಕೇಳಿರುವಂಥದ್ದು ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು. ಹಣಕಾಸನ್ನು ತೆಗೆದುಕೊಂಡಿರ್ತಾರೆ, ಆದರೆ ಅವರು ರಿಟರ್ನ್ ಕೊಟ್ಟಿರೋಲ್ಲ, ಅಥವಾ ಊರನ್ನೇ ಬಿಟ್ಟು ಹೋಗಿರೋಂಥದ್ದು ಕೂಡ ಆಗಿರುತ್ತೆ. ಈ ರೀತಿ ಇದ್ದಾಗ ಏನು ಪರಿಹಾರ ಮಾಡ್ಕೊಳ್ಬೇಕು, ಅಥವಾ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಾವು ಯಾವ ರೀತಿ ನಾವು ಕೊಡಬಾರ್ದು ಅಥವಾ ಮುನ್ನೆಚ್ಚರಿಕೆಯನ್ನು ತಗೊಳ್ಕೊಳ್ಬೇಕು ಅಂತ ತುಂಬ ಜನ ಕೇಳಿರೋವಂಥದ್ದು. ಹಾಗಾಗಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ಅಂತ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೇ ಆಗಲಿ, ನೀವೇನಾದರೂ ಮಧ್ಯವರ್ತಿಯಾಗಿ ಸಾಲವನ್ನು ಒಬ್ಬರಿಗೆ ಕೊಡಿಸ್ತಿದ್ದೀರಾ ಅಂತಂದಾಗ ಅವತ್ತಿನ ದಿನ ನಕ್ಷತ್ರವನ್ನು ಬಹಳನೇ ಮುಖ್ಯವಾಗಿ ನೋಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ನಕ್ಷತ್ರಗಳಾಗಿರ್ಬೋದು, ಕೆಲವೊಂದು ದಿನಗಳಾಗಿರಬಹುದು, ಅವರು ಸಾಲವನ್ನು ತೆಗೆದುಕೊಂಡಾಗ ಅವ್ರಿಗೆ ತೀರಿಸಲಿಕ್ಕೆ ಆಗಲ್ಲ. ಹಾಗೆ ನೀವು ಕೊಡಿಸಿದಂಥ ಸಾಲನ ಅವರು ಮರುಪಾವತಿ ಮಾಡದೆ ಹೋದಾಗ ನಿಮಗೂ ಕೂಡ ತೊಂದರೆಗಳು ಆಗುವಂಥದ್ದಾಗುತ್ತೆ. ಹಾಗಾಗಿ ಮುಖ್ಯವಾಗಿ ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಆರಿದ್ರ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಮಘ ನಕ್ಷತ್ರ, ಪುಬ್ಬ ನಕ್ಷತ್ರ, ಉತ್ತರ ನಕ್ಷತ್ರ, ವಿಶಾಖ ನಕ್ಷತ್ರ, ಹಾಗೆ ಮೂಲ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಹಾಗೆ ಪೂರ್ವ ಭಾದ್ರಪದ ಮತ್ತು ಉತ್ತರ ಭಾದ್ರಪದ, ಈ ಒಂದು ನಕ್ಷತ್ರಗಳಲ್ಲಿ ಏನಾದರೂ ಸಾಲವನ್ನು ಕೊಡಿಸಿದ್ರೆ ಆ ಒಂದು ಹಣ ಏನಿದೆ ಅದು ವಾಪಸ್ಸು ಬರಲ್ಲ. ಜೊತೆಗೆ ಈ ಒಂದು ನಕ್ಷತ್ರದಲ್ಲಿ ಏನಾದರೂ ಯಾವುದಾದ್ರೂ ವಸ್ತುಗಳು ಕಳುವಾಗಿದೆ ಅಂದರೂ ಕೂಡ ಅದು ನಿಮಗೆ ಸಿಗೋಲ್ಲ ಅಂತ ಹೇಳಲಾಗುತ್ತೆ. ಜೊತೆಗೆ ಸಾಲವನ್ನು ತೆಗೆದುಕೊಳ್ಳೋರು ದಯವಿಟ್ಟು ಮಂಗಳವಾರಗಳಲ್ಲಿ ಸಾಲವನ್ನು ತೆಗೆದುಕೊಳ್ಬೇಡಿ, ಹಾಗೆ ಶನಿವಾರದಲ್ಲಿ ಸಾಲಗಳನ್ನು ತೆಗೆದುಕೊಳ್ಬೇಡಿ. ಇದನ್ನು ನೆನಪಲ್ಲಿ ಇಟ್ಕೊಂಡು ಹಣಕಾಸಾಗಲಿ ಒಬ್ಬರಿಗೆ ಏನಾದರೂ ಸಾಲವನ್ನು ಕೊಡಿಸ್ತಿದ್ದೀರಾ ಅಂತಂದರೆ ಸ್ವಲ್ಪ ಜಾತಕ ಅಥವಾ ಒಂದು ಪಂಚಾಂಗದ ವಿಚಾರಗಳನ್ನು ಸ್ವಲ್ಪ ನೋಡಿಕೊಂಡು ಆ ಸಾಲವನ್ನು ಕೊಡಿಸ್ಬೋದಾ, ಮಧ್ಯವರ್ತಿಯಾಗಿ ನಾನು ನಿಂತ್ಕೊಳ್ಬೋದಾ, ಇದೆಲ್ಲ ಒಂದು ವಿಚಾರಗಳನ್ನು ನೋಡಿ ನೀವು ಸಾಲವನ್ನು ಕೊಡಿಸಿ. ಹಾಗೆ ಸಾಲವನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಅಷ್ಟೇ, ನಮಗೆ ಯಾವತ್ತು ತೆಗೆದುಕೊಂಡು ನಾವು ಸಾಲವನ್ನು ಮರುಪಾವತಿ ಮಾಡ್ತೀವಿ ಅನ್ನೋದು ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಸಾಲಗಳನ್ನು ತೀರಿಸ್ತಾ ಹೋದಾಗ ಅಥವಾ ಸಾಲವನ್ನು ತೆಗೆದುಕೊಂಡಾಗ ನಿಮಗೂ ಕೂಡ ಅನುಕೂಲ ಆಗುತ್ತೆ, ಹಾಗೆ ಸಾಲ ಕೊಟ್ಟವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗೆ ಸಾಲವನ್ನು ತೀರಿಸೋದಕ್ಕೆ ಯಾವ ದಿನ ಒಳ್ಳೆಯದು ಅಂತ ಕೂಡ ನೋಡಿದಾಗ ಚೌತಿ, ಹಾಗೆ ನವಮಿ ಮತ್ತು ಚತುರ್ದಶಿ ತಿಥಿ ಇದ್ದರೆ ಬಹಳನೇ ಒಳ್ಳೆಯದು. ಅದರ ಜೊತೆಗೆ ಏನಾದರೂ ಶನಿವಾರ ಸಿಕ್ಕಿದ್ರೆ ಅಥವಾ ನಾರ್ಮಲ್ ಆಗಿ ನೀವು ತೆಗೆದುಕೊಂಡ್ರೂ ಕೂಡ ಶನಿವಾರ ಬೆಳಗ್ಗೆ 6 ಗಂಟೆಯಿಂದ 7:30 ಒಂದು ಸಮಯ ಏನಿದೆ, ಈ ಸಮಯದಲ್ಲಿ ಸಾಲದ ಹಣವನ್ನು ಕೊಟ್ಟರೆ ನೀವು ಮಾಡಿರುವಂಥ ಎಷ್ಟೇ ಒಂದು ದೊಡ್ಡ ಸಾಲ ಇದ್ದರೂ ಕೂಡ ಸಲೀಸಾಗಿ ತೀರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಜೊತೆಗೆ ಸಾಲಗಾರರಿಂದ ಮುಕ್ತಿ ಯಾರೆಲ್ಲ ಪಡಿಬೇಕು ಅಂತ ಇದ್ದೀರಾ, ತಪ್ಪದೆ ಶನಿವಾರಗಳಲ್ಲಿ 6 ಗಂಟೆಯಿಂದ 7:30 ಒಳಗೆ ಅವ್ರಿಗೆ ಸಾಲವನ್ನು ತೀರಿಸೋದಕ್ಕೆ ನೋಡಿ. ಅವ್ರಿಗೇನಾದರೂ ನೀವು ಫೋನ್ಪೇ ಮಾಡುವಂಥದ್ದಿದ್ರೂ ಕೂಡ ನೀವು ಖಂಡಿತವಾಗ್ಲೂ ಟ್ರಾನ್ಸಾಕ್ಷನ್ ಮನೆಯಲ್ಲೇ ಇದ್ದು ಕೂಡ ಮಾಡ್ಬೋದು. ಆ ಸಮಯಕ್ಕೆ ನೀವು ಈ ರೀತಿ ಮಾಡ್ತಾ ಬಂದಾಗ ನಿಮ್ಮ ಸಾಲಗಳು ಬೇಗ ತೀರಲಿಕ್ಕೆ ಅನುಕೂಲ ಆಗುತ್ತೆ. ಇದರ ಜೊತೆಗೆ ಇವತ್ತು ಮಂಗಳವಾರ, ಸೊ ಹಾಗಾಗಿ ಋಣದ ವಿಚಾರವಾಗಿ ತಿಳಿಸ್ಕೊಡ್ತಿರೋದ್ರಿಂದ ಕುಜ ಋಣಕ್ಕೆ ಕಾರಕ ಗ್ರಹ. ಹಾಗಾಗಿ ಮಂಗಳವಾರ ಮತ್ತು ಶನಿವಾರಗಳಲ್ಲಿ ಸಾಲವನ್ನು ಸಾಧ್ಯವಾದಷ್ಟು ತೀರಿಸಲಿಕ್ಕೆ ನೋಡಿ. ಇದು ನಿಮಗೆ ಒಳ್ಳೆ ರೀತಿಯಲ್ಲಿ ಸಾಲ ಬೇಗ ಮುಗಿಯೋದಕ್ಕೆ ಅನುಕೂಲ ಆಗುತ್ತೆ. ಇದರ ಜೊತೆಗೆ ನಾವೇನಾದರೂ ಪೂಜೆ ಅಥವಾ ಹೋಮಗಳನ್ನು ಮಾಡ್ಕೊಳ್ಬೋದಾ ಅಂತಂದರೆ ಲಕ್ಷ್ಮೀ ಗಣಪತಿ ಹೋಮವನ್ನು ನೀವು ಮಾಡಬಹುದು. ಇದು ಕೂಡ ಒಂದು ಸಾಲವನ್ನು ತೀರಿಸಲಿಕ್ಕೆ ಬಹಳನೇ ಅನುಕೂಲವನ್ನು ಮಾಡಿಕೊಡುತ್ತೆ. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.